ಕೆಲವೊಮ್ಮೆ ಯಾರು ಯಾವಾಗ ಫ್ರೆಂಡ್ ಆಗ್ತಾರೋ, ಯಾಕೆ ವೈರಿ ಆಗ್ತಾರೋ ಎಲ್ಲ ಗೊತ್ತೇ ಆಗಲ್ಲ. ಫ್ರೆಂಡ್ ಥರ ಕಾಣಿಸೋನು ವೈರಿ ಥರ ಆಡ್ತಾನೆ, ವೈರಿ ಥರ ಕಾಣೋನು ಫ್ರೆಂಡ್ ಥರ ಆಗ್ಬಿಡ್ತಾನೆ. ಇದು ದೇಶಗಳ ಮಧ್ಯೆ ಅಲ್ಲ, ಜನಗಳ ಮಧ್ಯೇನೂ, ವ್ಯಕ್ತಿಗಳ ಮಧ್ಯೇನೂ ಇದೇನೆ. ಏನಕ್ಕೆ ಲೂಚ್ ಥರ ಆಡ್ತಾರೆ ಅಂತ ಗೊತ್ತಾಗಲ್ಲ ಕೆಲವು ಸರಿ, ಅರ್ಥ ಮಾಡ್ಕೊಳ್ಳೋದು ಕಷ್ಟ, ಭಾಳ ಕಷ್ಟ. ಏನೋ ಭಾರತ ಪಾಕಿಸ್ತಾನದ ಕತೆ ಎಲ್ಲ ನಮ್ಗೆ ಗೊತ್ತಿದೆ. ಈಗ ಅಫ್ಘಾನಿಸ್ತಾನ ಭಾರತ ಫ್ರೆಂಡ್ಶಿಪ್ ಮಾಡ್ತಿದೆ. ಒಂದು ಕಾಲದಲ್ಲಿ ನಮ್ಮ ವಿಮಾನ ತಗೊಂಡು ಕಂದಾರಲ್ಲಿ ನಿಲ್ಲಿಸ್ಕೊಂಡಿದ್ರು ಇವರೇ, ಆಯ್ತಲ್ಲ. ಸರಿ, ಭಾರತ ಈಗ ಅಲ್ಲಿದ್ದ ತಾಂತ್ರಿಕ ಕಚೇರಿನ ರಾಯಭಾರ ಕಚೇರಿಗೆ ಉನ್ನತೀಕರಿಸಿದೆ. ಅವ್ರು ಹೇಳ್ತಾರೆ, ನಾವು ನಮ್ಮ ನೆಲಾನ ಭಾರತದ ವಿರೋಧಿ ಚಟುವಟಿಕೆಗಳಿಗೆ ಜಾಗ ಕೊಡಲ್ಲ ಅಂತ ಅವ್ರು ಅಂತಾರೆ. ಇವರು ನಾವು ನಿಮ್ಗೆ ಎಂದೆಂದಿಗೂ ನಿಮಗೆ ಸೆಕ್ಯೂರಿಟಿ ಒಳ್ಳೇದಾಗಲಿ ಅಂತ ನಾವು ಸಪೋರ್ಟ್ ಕೊಡ್ತೀವಿ ಅಂತ ಇವ್ರು ಅಂತಾರೆ. ಹಂಗೆ ನೋಡಿದ್ರೆ ಅವ್ರದ್ದು ಪಾರ್ಲಿಮೆಂಟನ್ನು ಕಟ್ಕೊಟ್ಟಿರೋದೇ ನಾವು, ಹಿಂದೆ ಇದ್ದಂಥ ಸರ್ಕಾರಕ್ಕೆ. ಒಂದು $3-4 ಬಿಲಿಯನ್ ರೂಪಿ ಅಷ್ಟು ನಾವು ಅದಲ್ಲಿ ಕೆಲಸ ಮಾಡಿದ್ದೀವಿ. ರೋಡ್ಗಳು, ಸ್ಕೂಲ್ಗಳು ಎಲ್ಲ ಈಗಲೂ ತುಂಬ ಏನೇನೋ ಒಪ್ಕೊಂಡಿದ್ದಾರೆ, ಮಾಡ್ಕೊಡ್ತೀವಿ ಅಂತ. ಸರಿ, ಇದೊಂಥರ ಅಫ್ಘಾನಿಸ್ತಾನದ ಸಚಿವ ಅದೇ ಮುತ್ತಕಿ ಇಲ್ಲಿ ಬಂದಿರೋದ್ರಿಂದ ಇದೆಲ್ಲ ನಡೆದಿದೆ. ನಮ್ಮ ವಿದೇಶಾಂಗ ಮಂತ್ರಿ ಅವರೆಲ್ಲ ಸಭೆ ಮಾಡಿದ್ದಾರೆ. ಸರಿ, ಇದಕ್ಕೀಗ ಪಾಕಿಸ್ತಾನಕ್ಕೆ ಏನು ಮಾಡೋದು, ರಾಣೆಬೆನ್ನೂರು ಮೆಣಸಿನ್ಕಾಯಿನ ಹೊಟ್ಟೆಗೆ ಹಾಕ್ಕೊಂಡು ಓಡಾಡ್ತಿದ್ದಾರಂತೆ ಅಂತ ಲೇಟೆಸ್ಟ್ ಸುದ್ದಿ. ಹೊಟ್ಟೆ ಉರಿಲೇಬೇಕು. ಹೌದು. ಮುಂದಿನ ಪರಿಣಾಮಗಳೇನು ಹೇಗಿರ್ಬೋದು ಸರ್? ಇದು ಗೊತ್ತಾಗಲ್ಲ ಇನ್ನು ಈಗಲೇ. ಬಟ್ ಈಗ ಪಾಕಿಸ್ತಾನ ಕಾಬೂಲ್ ಮೇಲೆ ಇವತ್ತೊಂದಷ್ಟು ರಾಕೆಟ್ ದಾಳಿಗಳನ್ನೆಲ್ಲ ಮಾಡಿದೆ. ತೆಹರೀಕೆ ತಾಲಿಬಾನ್ ಪಾಕಿಸ್ತಾನ್ ಸಂಘಟನೆಯ ಮೇಲೆ. ನಮಗೆ ಸಾಕಾಗಿ ಹೋಗಿದೆ ಈ ಟೆರರಿಸ್ಟ್ಗಳ ದೀವುಳಿ ಅಂತ. ಯಾರು ಹೇಳ್ತಿರೋದು? ಅದೇ ಪಾಕಿಸ್ತಾನ ಭಯೋತ್ಪಾದಕನ ಪೋಷಿಸೋರು. ಹೆಂಗಿದೆ ಟೆರರಿಸ್ಟ್ಗಳು ಮತ್ತೊಬ್ಬರಿಗೆ ಭಾರತದ ವಿರುದ್ಧ ಜಾಗ ಕೊಡಲ್ಲ ಅಂತ ಯಾರು ಹೇಳ್ತಿರೋದು? ತಾಲಿಬಾನ್ ಹೇಳ್ತಾರೆ. ನಗಬೇಕು, ಅಳಬೇಕು, ಏನು ಗೊತ್ತಾಗಲ್ಲಪ್ಪ ಇವತ್ತು. ಏನೇ ಓಕೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಜಿಬಿಎ ಮೊದಲ ಸಭೆ ನಡೆಯಿತು. ಮೊದಲ ಸಭೆಯಲ್ಲಿ 5 ಪಾಲಿಕೆಗಳ ರಚನೆ ಹಿನ್ನೆಲೆಯಲ್ಲಿ ಆಡಳಿತ ವ್ಯವಸ್ಥೆ ರೂಪಿಸಲು ಹಲವು ನಿರ್ಣಯವನ್ನು ಕೈಗೊಳ್ಳಲಾಗಿದೆ. 5 ಪಾಲಿಕೆಗಳ ಕಟ್ಟಡ ನಿರ್ಮಾಣಕ್ಕೆ ಜಾಗ ಗುರುತಿಸಿರುವುದಾಗಿ ಡಿಕೆ ಹೇಳಿದ್ದಾರೆ. ಒಂದೇ ಮಾದರಿಯಲ್ಲಿ 5 ಪಾಲಿಕೆಗಳ ಕಟ್ಟಡ ಕಾಮಗಾರಿಗಳನ್ನು 2 ವರ್ಷದಲ್ಲಿ ಮುಗಿಸ್ತಾರಂತೆ. ಅಲ್ಲದೆ ಬಿಡಿಎಗೆ ಇದ್ದಂತಹ ನಕ್ಷೆ ಮಂಜೂರಾತಿ ಇನ್ಮೇಲೆ ಜಿಬಿಎ ವ್ಯಾಪ್ತಿಗೆ ಬರುತ್ತೆ. ಟಿಡಿಆರ್, ಬಿಎಂಟಿಸಿ, ಅಗ್ನಿಶಾಮಕ ದಳ ಇನ್ಮುಂದೆ ಜಿಬಿಎ ವ್ಯಾಪ್ತಿಗೆ ಇರುತ್ತೆ. ಅಂದಹಾಗೆ ಜಿಬಿಎ ಸಭೆಯನ್ನ ಬಿಜೆಪಿಗರು ಬಹಿಷ್ಕಾರ ಮಾಡಿದ್ರು. ಇದಕ್ಕೆ ಡಿಕೆ ಶಿವಕುಮಾರ್ ಕಿಡಿಕಾರಿ ಬಿಜೆಪಿಯವರು ಬೆಂಗಳೂರು ಜನರಿಗೆ ಮಾಡಿದ ಮೋಸ ಇದು ಅಂತ ಹೇಳಿದ್ರು. ಇನ್ನು ಪ್ರತ್ಯೇಕ ಸಭೆ ನಡೆಸಿರುವಂತಹ ಅಶೋಕ್, ನಮಗೆ ಅಜೆಂಡಾವನ್ನೇ ಕೊಟ್ಟಿಲ್ಲ, ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಜಿಬಿಎ ರದ್ದು ಮಾಡ್ತೀವಿ ನೋಡಿ ಅಂತ ಹೇಳಿದ್ದಾರೆ. ಇದು ಫಸ್ಟ್ ಮೀಟಿಂಗ್, ಯಾರಿಗೂ ಅಜೆಂಡಾ ಕೊಡುವುದಿಲ್ಲ. ಇವತ್ತು ಅವರು ಇಲ್ಲಿಗೆ ಬರದೇ ಇರೋದು, ನಾನು ಒಬ್ಬ ಹಿರಿಯ ನಾಗರಿಕರಾಗಿ ಬಹುಶಃ ಬೆಂಗಳೂರು ನಗರಕ್ಕೆ ವಿರುದ್ಧವಾಗಿ ಅವರು ಕೆಲಸವನ್ನ ಮಾಡ್ತಾರೆ. ರಾಜಕಾರಣ ಪಾಪ ಬಹಳ ಮುಖ್ಯ ಆಗಿದೆ. ಈಗ ಆಯ್ತಪ್ಪ, ಈ ಗ್ರೇಟರ್ ಬೆಂಗಳೂರಿಗೆ ನಮ್ದು ವಿರೋಧ ಇದೆ, ನಾವ್ಯಾರು ಕೂಡ ಎಲೆಕ್ಷನ್ ನಿಂತ್ಕೊಳ್ಳೋದಿಲ್ಲ, ನಾನು ಮೆಂಬರ್ಸ್ ಆಗೋದಿಲ್ಲ ಅಂತ ಹೇಳಿ ಅವ್ರು ತೀರ್ಮಾನ ಮಾಡ್ಕೊಳ್ಳಿ. ಹಿಂದೆ ಅಲ್ಲೆಲ್ಲ ಜಮ್ಮು ಕಾಶ್ಮೀರಲ್ಲಿ ಪಾರ್ಟಿಗಳೆಲ್ಲ ಬೈಕಾಟ್ ಮಾಡ್ತಿದ್ರು, ಹಂಗೆ ಅವ್ರು ಬೈಕಾಟ್. ಅಜೆಂಡಾದಲ್ಲಿ ಏನ್ ಇಟ್ಟಿದ್ದಾರೆ ಅಂದ್ರೆ ಮನೆಯಾಳ ಕೆಲಸ. ಮತ್ತೆ ಸಂವಿಧಾನದ ಅಡಿಯಲ್ಲಿ 74th ಅಮೆಂಡ್ಮೆಂಟ್ ಏನಿದೆ, ಸ್ಥಳೀಯ ಸಂಸ್ಥೆಗಳಿಗೆ ಭಗವದ್ಗೀತೆ, ಅದು ಆ ಭಗವದ್ಗೀತೆ ಪ್ರಕಾರ ಮೇಯರ್ ಸುಪ್ರೀಂ, ಈ ರಾಜ್ಯದ ಮುಖ್ಯಮಂತ್ರಿ ಎಲ್ಲ ಸುಪ್ರೀಂ. ಈಗಾಗಲೇ ಗಾಳಿಗೆ ತೂರಿ ಜಿಬಿಎ ಮಾಡಿದ್ದೀರಾ, ಇವರೇ ಎಲ್ಲ. ಇನ್ನ ಮುಂದೆ ಟೆಂಡರ್ ಗಿಂಡರ್ ಎಲ್ಲ ಇವರೇ. ಮೆಟ್ರೋ, ಅಂಡರ್ಪಾಸ್. ಸಭೆಗೆ ಹೋಗ್ಬೇಕಾಗಿತ್ತೋ ಬಿಡಬೇಕಾಗಿತ್ತೋ ಅದು ಅವ್ರಿಗೆ ಬಿಟ್ಟಿರೋದು ನನಗೆ ಗೊತ್ತಿಲ್ಲ. ಬಟ್ ಹೋಗದೇ ಇರೋದು ದೊಡ್ಡ ಅಪರಾಧ ಅನ್ನೋ ಥರ ಡಿ ಕೆ ಹೇಳಕ್ಕೆ ಬರಲ್ಲ. ಹೋಗಲೇಬೇಕಿತ್ತು ಅನ್ನೋ ನಿಯಮನೂ ಇಲ್ಲ ಸರ್. ನಿಯಮ ಅಲ್ಲ, ಹೋಗಬೇಕು. ಜನರ ಹಿತದೃಷ್ಟಿಯಿಂದ ನಿಮ್ಮನ್ನ ಆಯ್ಕೆ ಮಾಡೋದಕ್ಕೆ ಹೋಗಬೇಕು. ಬಟ್ ಈ ನಿಯಮ ನಿಮಗೂ ಅಪ್ಲೈ ಆಗಬೇಕು ಬೇರೆ ಕಡೆ. ಫಾರ್ ಎಕ್ಸಾಂಪಲ್, ಪಾರ್ಲಿಮೆಂಟ್ಗೆ ಆಯ್ಕೆ ಹೋಗಿರುವ ಕಾಂಗ್ರೆಸ್ ಪಾರ್ಲಿಮೆಂಟ್ ನಡೆಯೋಕ್ಕೆ ಬಿಡಲ್ಲ. ಬರೀ ಗಲಾಟೆ ಮಾಡ್ಕೊಂಡು ಆಚೆ ಬರ್ತೀರಿ. ಅದಕ್ಕೇನು ಹೇಳಬೇಕು? ಬೆಂಗಳೂರಿನ ವಿರೋಧಿಗಳು ದೇಶದ ವಿರೋಧಿಗಳಲ್ವಾ ನೀವು? somebody should ask these questions. ಕಂಟೆಸ್ಟ್ ಮಾಡಬೇಡಿ ಎಲೆಕ್ಷನ್ಗೆ ಅಂತ ಹೇಳ್ತಾರೆ ಇವರು, ನಿಮಗೆ ಬೇಡ ಅಂತಿದ್ರೆ. ಫೇರ್, ವೆರಿ ಫೇರ್. ಆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅನ್ನುವಂಥ ಸಂಸ್ಥೆಗಿಂತ ಇನ್ನೊಂದು ಕೆಟ್ಟ ದುಷ್ಟ ಸಂಸ್ಥೆ ಇಲ್ವಲ್ಲ ರಾಹುಲ್ ಗಾಂಧಿ ಪ್ರಕಾರ. ನೀವು ಕಂಟೆಸ್ಟ್ ಮಾಡಬೇಡಿ ಅವ್ರ ಮೇಲೆ ನಂಬಿಕೆ ಇಲ್ತಿದ್ದಾಗ. ನಿಮಗೂ ಬೇಡ ಬೈಕಾಟ್ ಮಾಡಿಬಿಡಿ. ಇಷ್ಟು ದಿನ ಹೇಳೋದು ಸುಲಭ, ವಿಶ್ವಾಸಕ್ಕೆ ತೆಗೆದುಕೊಂಡು ನಡೆಸೋದು ಕಷ್ಟ. ಹೇಳೋದು ಸುಲಭ.
ಎಸ್ ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಬೇಕ್ ಖಾತೆಗಳಿಗೆ ಏಕಾತ ಮಾನ್ಯತೆ ಘೋಷಣೆಯಾಗಿ ತಿಂಗಳುಗಳು ಕಳೆದ್ರೂ ಇನ್ನೂ ವಿತರಣೆ ಮಾಡಿಲ್ಲ. ಆಪ್ ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ ಎಂಬ ಕಥೆನೇ ಹೇಳ್ಕೊಂಡು ಬಂದಿದ್ದಾರೆ. ಆದ್ರೀಗ ಏಕಾತ ವಿತರಣೆ ಸಂಬಂಧ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿ ನಾಳೆ ಮತ್ತೊಂದು ಸುದ್ದಿಗೋಷ್ಠಿ ಮಾಡಿ ಅಪ್ಡೇಟ್ ಮಾಡ್ತೀನಿ. ಮಾಡ್ಲಿ, ಅವರು ಅದನ್ನು ಅಪ್ಡೇಟ್ ಮಾಡಿದ್ಮೇಲೆ ಜನಕ್ಕೆ ಏನು ಅಂತ ಹೇಳೋಣ. ಮುಂದಕ್ಕೆ ಹೋಗೋಣ. ಹುಬ್ಬಳ್ಳಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಕುರಾನ್ ಪಠಣ ಖಂಡಿಸಿ ಧಾರವಾಡದಲ್ಲಿ ಬಿಜೆಪಿ ಶಾಸಕ ಬೆಲ್ಲದ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. ಧಾರವಾಡ ಡಿಸಿ ಕಚೇರಿ ಶುದ್ಧೀಕರಣ ಮಾಡುವುದಾಗಿ ರುದ್ರಪಠಣ ಮಾಡಿ ಅರ್ಚಕರ ಮೂಲಕ ಹೋಮ ಮಾಡಿಸಿದ್ರು. ಬಳಿಕ ಮಾತನಾಡಿ ಸರ್ವರನ್ನು ಸಮಾನವಾಗಿ ನೋಡುವ ಸಿದ್ದಾರೂಢ ಮಠದಲ್ಲಿ ಕುರಾನ್ ಪಠಣ ಮಾಡುವ ಕೆಲಸವನ್ನ ಸಂತೋಷ್ ಲಾಡ್ ಅಧ್ಯಕ್ಷತೆಯ ಕಾರ್ಯಕ್ರಮದಲ್ಲಿ ಮಾಡಲಾಗಿದೆ ಅಂತ ಕಿಡಿಕಾರಿದ್ರು. ಯಾವುದೋ ಒಂದು ಧರ್ಮದ ಓಲೈಕೆ ಮಾಡುವಂತದ್ದಾಗ್ಲಿ ಅದು ಸಲ್ಲದು. ಸಿದ್ದಾರೂಢರ ಸಾನ್ನಿಧ್ಯದಲ್ಲಿ ಕುರಾನ ಪಠಣ ಮಾಡಿಸುವಂತ ಕೆಲಸ ಶ್ರೀ ಸಂತೋಷ್ ಲಾಡ್ ಅವರ ನೇತೃತ್ವದ ಸರ್ಕಾರಿ ಕಾರ್ಯಕ್ರಮದಲ್ಲಿ ಆಯ್ತು. ಅದು ಈಗ ಸರ್ಕಾರಿ ಕಾರ್ಯಕ್ರಮದಿದ್ದಲ್ಲ, ಪಕ್ಷದ ಕಾರ್ಯಕ್ರಮ ಅಂತ ಹೇಳುವಂತ ಪ್ರಯತ್ನ ಮಾಡ್ತಿದ್ದಾರೆ. ನೂರಾರು ಅಧಿಕಾರಿಗಳನ್ನ ಅಲ್ಲೇ ಕರೆದಿದ್ರು. ಇದು ಅವ್ರ ಮನಸ್ಸು ಎಷ್ಟು ಕಲುಷಿತ ಆಗೈತಿ. ನಮ್ಮ ರಾಜ್ಯ ನಡೆಸುವಂತ ಮೈಸೂರಿನಲ್ಲಿ ನಡೆದ ಬಾಲಕಿ ರೇಪ್ ಆ್ಯಂಡ್ ಮರ್ಡರ್ ಕೇಸು ಇಡೀ ನಗರ ಬೆಳೆಸಲೇಬೇಕಾದಂಥ ಪ್ರಕರಣ ಅದು. ಅಂದರೆ ಯಾರೇ ಇದಕ್ಕೆ ನಿರ್ದಿಷ್ಟ ಜವಾಬ್ದಾರಿ ಅಂತ ಹೇಳದೇ ಇರ್ಬೋದು ನಾವು, ಬಟ್ ಅದು ಯಾರಿಗೇ ಆಗಲಿ ಒಂದು ಊರಿಗೆ ಬೇಜಾರಾಗುವಂಥ ಪ್ರಕರಣನೇ ಅದು. ಸರ್, ಇದಕ್ಕೆ ಪೊಲೀಸ್ನವರು ತಂಡಗಳನ್ನು ಮಾಡಿದ್ರು. CCTV ದೃಶ್ಯಗಳು ಮತ್ತಿತರ ಸಾಕ್ಷಿಗಳನ್ನೆಲ್ಲ ಹಿಡ್ಕೊಂಡು ಬೆನ್ನು ಹತ್ತದು ಹೋದರು. ಅವನೇನು ಕೊಳ್ಳೆಗಾಲದ ಕಡೆಗೆಲ್ಲ ಬೆನ್ನು ಹತ್ಕೊಂಡು ಹೋದಂತೆ ಬಸ್ಸನ್ನು ಅವನನ್ನು ಫಾಲೋ ಮಾಡಿದ್ರು, ಹಿಡಿದ್ರು. ಕರ್ಕೊಂಬರೋವಾಗ ಅವನೇನು ಎಂದಿನಂತೆ ತಪ್ಪಿಸಿಕೊಂಡು ಹೋಗುತ್ತಿದ್ದ, ಕಾಲಿಗೆ ಗುಂಡನ್ನು ಹೊಡೆಯಲಾಯಿತು. ಇದೊಂದು ಜೋಕ್ ಅಂತ ನಾನು 1000 ಸರಿ ಹೇಳಿದ್ದೀನಿ. ಇದು ಇನ್ನೊಂದು ಸರಿ ಇದೆ. ಯಾವ್ದಾದ್ರು ಕೋರ್ಟ್ ಒಂದಿನ ಕಪ್ಪಾಳಕ್ಕೆ ಹೊಡೆಯುತ್ತೆ ಪೊಲೀಸ್ನವ್ರಿಗೆ, ಬರೆದಿಟ್ಕೊಳ್ಳಿ ನೀವು ಭಾಳ ಹೆಮ್ಮೆಯಿಂದ. ಕಾಲಿಗೆ ಗುಂಡು, ಎಲ್ಲವನಿಗೂ ಗೊತ್ತು ನಿಮ್ಮ ಡ್ರಾಮಾ ಏನು ಅಂತ. ಹೊಡೆಯೋದಿದ್ರೆ ಕರೆಕ್ಟಾಗಿ ಎದೆಗೆ ಗುಂಡು ಹೊಡೆಯಿರಿ. ಇಂಥ ಕಚಡಗಳಿಗೆ ಹೊಡೆಯೋದೇ ಆದರೆ ಅಲ್ಲಿಗೆ ಹೊಡೀರಿ. ಈ ಡ್ರಾಮಾ ನಿಲ್ಲಿಸ್ಬಿಡಿ. ಆಮೇಲೆ ನಮ್ಮ ಕಾಸಲ್ಲಿ ಅವನಿಗೆ ಮತ್ತೆ ಚಿಕಿತ್ಸೆ ಕೊಡಿಸೋ ಅಂಥ ಕಚಡ ಕೆಲಸ ಮಾಡೋಕ್ಕೆ ಹೋಗಬೇಡಿ ನೀವುಗಳು. ನೀವು ತಿನ್ನೋದೇ ಸಾಕಾಗಿದೆ ನಮ್ಗಳಿಗೆ ಸರ್ಕಾರದಲ್ಲಿ, ನಮ್ಮ ಟ್ಯಾಕ್ಸ್ ಪೇಯರ್ಸ್ ದುಡ್ಡನ್ನು. ಇದು ಬೇರೆ ಕೇಡು ನಮಗೆ ನಿಮ್ಮ ಹತ್ರ ಮಾಡಿರೋ ಕೆಲಸಕ್ಕೆ, ನಿಮ್ಮ ವೈಫಲ್ಯಕ್ಕೆ. ನಮ್ಮ ಕಾಸಲ್ಲಿ ಅವನು ಮತ್ತೆ ಚಿಕಿತ್ಸೆ ಅಂತೆ ಹೊಡೆದ್ರೆ ಅಲ್ಲಿ ಗುಡಿರಿ. ನಿಜವಾಗ್ಲೂ ನೀವು ಕಾಕಿ ಬಟ್ಟೆ ಹಾಕಿರೋ ವೀರರೇ ಆಗಿದ್ದರೆ. ಈ ಮಧ್ಯೆ BJPಯವರು ಇಷ್ಟೆಲ್ಲ ಆಗಿದೆ, ನಮ್ಮ ಈ ಊರಿನವರು ಮುಖ್ಯಮಂತ್ರಿ ಒಂದು ಮಾತಿಲ್ವಲ್ಲ ಅಂತ ಆ್ಯಕ್ಚುಲಿ ಹೇಳ್ಬೋದಾಗಿ ಚೀಫ್ ಮಿನಿಸ್ಟರ್ ಕೂಡ ಎಕ್ಸ್ಪ್ರೆಸ್ಟಿಸ್ ಇದನ್ನು. ನನಗೇನು ದೊಡ್ಡದು ಅನ್ನಿಸ್ತಿಲ್ಲ ಅದರಲ್ಲಿ. ಯಾಕಂದರೆ ಬೇರೆ ಎಲ್ಲರೂ ಆಗಿದ್ದಿದ್ರೆ ಬಿಡ್ತಿದ್ರ? ಯಾರು ಬಿಡ್ತಿದ್ರ? ಪರ್ಚಾಕ್ಬಿಡ್ತಿದ್ರು. ಈಗ ರಾಹುಲ್ ಗಾಂಧಿಗೆ ಸಿಕ್ಬಿಡ್ಬೇಕಾಗಿತ್ತು ಯಾವ್ದಾದ್ರು ಊರಲ್ಲಿದು ಪಾರ್ಚಿ, ಹಂಗೇನೆ ರಕ್ತ ಕಾರಂಗ್ ಮಾಡಿಬಿಡೋರು. ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತಾನೆ ಹೇಳ್ಬಿಡ್ತಿದ್ರು. ಮಲ್ಕೊಂಡಿದ್ದಾಗ ತಗೊಂಡು ಹೋಗಿ ಈ ಕೃತ್ಯನ ಎಸಗಿ. ಆರೋಪಿ ಕಾರ್ತಿಕ್ ಅಂತ ಹೇಳಿ, ಅವನು ಕೊಳ್ಳೇಗಾಲದವರು. ಅವರು ಬಸ್ ಕ್ಲೀನರ್. ಅವನ ಮೇಲೆ ಆಲ್ರೆಡಿ 2 ಕೇಸ್ ಇದೆ. ಒಂದು ಮೇಟ್ಕಳ್ಳಿ ಲಿಮಿಟ್ಸ್ ಅಲ್ಲಿ ಪಕ್ಕದ ಮನೆ ಜೊತೆ ಜಗಳ ಆಗಿದ್ದು ಕೇಸ್ ಇರುತ್ತೆ. ಸೆಕೆಂಡ್, ಕೊಳ್ಳೇಗಾಲದಲ್ಲಿ ಒಂದು ಲೇಡಿಗೆ ಮೊಲೆಸ್ಟೇಷನ್ ಕೇಸ್ ಇರುತ್ತೆ. ಆ ಕೇಸಲ್ಲಿ ಆರೋಪಿಗೆ ಕನ್ವಿಕ್ಷನ್ ಆಗುತ್ತೆ. ಬಟ್ ಅದು ಕೋರ್ಟಲ್ಲಿ ಅವನೀಗ ಬೇಲ್ ಮೇಲೆ ಇದ್ದಾನೆ ಅಂತ ಇದೆ. ಬೇಲ್ ಮೇಲೆ ಬಂದಿರ್ತಾನೆ. ಬೇಲ್ ಮೇಲೆ ಬಂದು ಈ ಕೃತ್ಯ. ಮೈಸೂರಿನಲ್ಲಿ ಒಂದು ಬಾಲಕಿಯ ಮೇಲೆ ನಡೆದಂಥ ಅತ್ಯಾಚಾರ, ಹೇಯ ಕೃತ್ಯ, ಅದನ್ನು ಉಗ್ರವಾಗಿ ಖಂಡಿಸ್ತೇನೆ. ನನಗೂ ತುಂಬ ಮನಸ್ಸಿಗೆ ನೋವಾಗಿದೆ. ಇಟ್ಸ್ ವೆರಿ ವೆರಿ ಅನ್ಫಾರ್ಚುನೇಟ್. ಮುಖ್ಯಮಂತ್ರಿಗಳು ಇದು ನಮ್ಮ ತವರು ಕ್ಷೇತ್ರ ಅಂತ ಹೇಳ್ತಾ ಇರ್ತಾರೆ. ನಿಜಕ್ಕೂ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಜನರು ಗಮನಿಸಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ. ಮೈಸೂರಿನಲ್ಲಿ ಇಂಥ ಒಂದು ಘಟನೆ ಯಾವತ್ತೂ ಸಹ ನಡೆದಿಲ್ಲ. ಹೆಣ್ಣು ಮಗುಗೆ ಇದೊಂದು ಅತ್ಯಾಚಾರ, ಇಂಥ ಒಂದು ಕೊಳ್ಳೆ ನಡೆದಿರೋ. ಮೈಸೂರಿನಲ್ಲಿ ಏನಾಗ್ತಾ ಇದೆ? ಇತ್ತೀಚೆಗಷ್ಟೇ ಕಾರ್ತಿಕ್ನ ಸಹಚರನ ಕೊಲೆ ಆಯ್ತು. ಅದೇ ರೀತಿ ಈಗ ಬಾಲಕಿ ಮೇಲೆ ಅತ್ಯಾಚಾರ ನಡೆದಿದೆಯಲ್ಲ, ಏನ್ ನಡೀತಾ ಇದೆ ಮೈಸೂರಲ್ಲಿ? ನಮ್ಮಲ್ಲಿ ಬಹಳ ಇನ್ನೊಂದು ಕೊಲೆ ನಂಗೆ ಗೊತ್ತಿಲ್ಲ. ಈ ಕೊಲೆನ ನಿರ್ದಿಷ್ಟವಾಗಿ ಒಬ್ಬ ಚೀಫ್ ಮಿನಿಸ್ಟ್ರು, ಆರೇ ಹೋಮ್ ಮಿನಿಸ್ಟರು, ಆರೇ ಪೊಲೀಸ್ ಕಮಿಷನರು ನಿಲ್ಸಕ್ಕಾಗ್ತಿತ್ತು ಅಂತ ಯಾರಾದರೂ ಒಬ್ರು ಹೇಳಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇದೆಯಾ ಪ್ರಾಕ್ಟಿಕಲಿ? ನೀವು ರಾಜಕಾರಣದಲ್ಲಿ ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ. ಬಟ್ ಅಂಥ ಇಶ್ಯೂಗಳಾದಾಗ ಸಂಬಂಧಪಟ್ಟವರ ಪ್ರತಿಕ್ರಿಯೆಗಳು ಬಹಳ ಇಂಪಾರ್ಟೆಂಟು, ಇನ್ಕ್ಲೂಡಿಂಗ್ ದ ಚೀಫ್ ಮಿನಿಸ್ಟರ್. ಅದು ಒಪ್ಕೋತೀನಿ ಬೇಕಾದ್ರೆ. ಅದನ್ನು ನಿರೀಕ್ಷೆ ಮಾಡ್ಬೋದು. ಹಾಂ, ಮತ್ತು ಅವನು ಇದೇ ಕೆಲಸ ಮಾಡ್ಕೊಂಡು ಬಂದು ಇನ್ನೊಂದು ಕೇಸಲ್ಲಿ ಬೇಲಲ್ಲಿ ಬಂದಿದ್ದಾನೆ ಅನ್ನೋನನ್ನು ನೀವು ಮುದ್ದಾಗ ಅವನಿಗೆ ಹೋಗ್ಬಿಟ್ಟು ಕಾಲಿಗೆ ಹೊಡೆದ್ಬಿಟ್ಟು ಹೊಡೆದಿದ್ದೀರೋ ಇಲ್ವೋ ಅದು ಡೌಟ್ ಇದೆ. ಸುಮ್ಮನೆ ಡ್ರಾಮಾನ ಪೊಲೀಸ್ನವ್ರದ್ದು
ಏಯ್ ಮಲ್ಕೊಳ ಅಂತಂದ್ಬಿಟ್ಟು ಬೇಕಾದ್ರೆ ಹಿಂಗೆ ಒಂಚೂರು ಬಟ್ಟೆ ಸುತ್ತಬಿಟ್ಟು ಕೂರಿಸಿರ್ತೀರಿ, ನಿಮ್ಮನ್ನು ನಂಬಕ್ಕೆ ಬರಲ್ಲ ಪೊಲೀಸ್ನವ್ರನ್ನ. ನನಗೆ ನೀವು ಹೊಡೆದಿಲ್ಲ ಅಂತ ನನ್ನ ವಾದ, ನಿಮ್ಗೆ ಹೊಡೆಯೋಕ್ಕೆ ತಾಕತ್ತಿಲ್ಲ ಅಂತ ನಂದು ಎರಡನೇ ವಾದ. ಯಾಕೆ ಸರ್? ಇಲ್ಲ, ನಿಮಗೆ ತಾಕತ್ತಿಲ್ಲ ಅಂತ ನಂದು ಎರಡನೇ ವಾದ. ಇದ್ದಿದ್ರೆ ತೋರಿಸ್ತಿದ್ರಿ. ನೀನು ಹೊಡೆದಿರೋದೇ ಡೌಟ್ ನನಗದು, ಅದು ಡ್ರಾಮಾ ಅಂತ ನನ್ನ ವಾದ. ಎಸ್.